ಗೀತಾ, ನಿನಗೆ ಪ್ರಪೋಸ್ ಮಾಡಬೇಕು ಅಂತ ನಾನು ಕಾಯ್ತಾ ಇದ್ದೆ. ನೋಡು, ಸುತ್ತ ಸಿಂಪಲ್ ಆಗಿ ಅರೇಂಜ್ ಮಾಡಿಸ್ದೆ. ಯಾಕಂದ್ರೆ ನಿನಗೆ ಆಡಂಬರ ಮಾಡಿದ್ರೆ ಇಷ್ಟ ಆಗಲ್ವಲ್ಲ. ಇದು ಇದು ಬರೀ ಪ್ರಪೋಸಲ್ ಆಗಿತ್ತಾ? ಈ ತಾಳಿನ ನಿನ್ನ ಕೊರಳಿಗೆ ಕಟ್ಟಿ ನಿನ್ನ ಜೀವನದಲ್ಲಿ ನಾನಿರ್ತೀನಿ ಅನ್ನೋ ಗಳಿಗೆ ಆಗಿತ್ತು. ಆದರೆ 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 ಈಗಲಾದ್ರೂ ನನ್ನ ಒಪ್ಕೋಗೀತಾ. ನನ್ನ ಪ್ರೀತಿ ಸತ್ಯ ಗೀತಾ. ಐ ಲವ್ ಯು ಗೀತಾ. ಐ ಲವ್ ಯು ಸೋ ಮಚ್. ಐ ಲವ್ ಯು ನನ್ನ ಹೆಂಡತಿ. ಗೀತಾ, ದಯವಿಟ್ಟು ಈ ತಾಳಿ ನನ್ನ ಕೈಯಿಂದ ಕಟ್ಟಿಸ್ಕೋ ಗೀತಾ. ನಿನ್ನ ಕೊರಳಿಗೆ ತಾಳಿ ಕಟ್ಟಿ ನಿನ್ನ ಗಂಡ ಸಾಯೋ ಆಸೆ ನನಗೆ. ಕಟ್ಟಿಸ್ಕೋ ಗೀತಾ. ಅದು ನೀವು ಅಕ್ಕನ ವಿಚಾರದಲ್ಲಿ ತುಂಬ ತಲೆ ಕೆಡಿಸ್ಕೊಂಡಿದ್ರಿಂದ ತಂಗಿಯವ್ವ ಭಾಳ ಬೇಜಾರು ಮಾಡ್ಕೊಂಡಿದ್ಲು. ಈ ವಿಚಾರ ಪದೇ ಪದೇ ನಿಮ್ಮ ಮಧ್ಯೆ ಕಾಡೋದು ಬೇಡ ಅಂತಂದ್ಬಿಟ್ಟು ನಾನೇನೇ ಸಿತಾರಂಗೆ ಹೇಳ್ಬಿಟ್ಟು ಫೋಟೋನಲ್ಲಿ ತೆಗೆಸಿದ್ದು. ಯಾರನ್ನ ಕೇಳಿ ಫೋಟೋ ತೆಗೆದಿಯಾ ನೀನು? ಈ ದರ್ಬಾರನ್ನೆಲ್ಲ ನಿಮ್ಮನೇಲಿ ಇಟ್ಕೋ, ನಮ್ಮನೇಲಿ ತೋರ್ಸಕ್ ಬರಬೇಡ. ಕಣ್ಣೆದುರುಗಡೆ ಇರೋ ಫೋಟೋ ಹೋದ್ ಮಾತ್ರಕ್ಕೆ ಮನಸ್ಸು ನಿಮ್ಮ ಅಣ್ಣಂದ್ರಿಗೆ ಬುದ್ಧಿ ಇಲ್ಲ ಅಂತಂದ್ರೆ ನಿನಗೂ ಬುದ್ಧಿ ಇಲ್ವಾ? ಯಾಕಿಂತ ಗಾಯದ ಮೇಲೆ ಬರೆಯುವಂತ ಕೆಲಸ ಮಾಡ್ಬಿಟ್ಟೆ ಭಾನು. ನಮ್ಮಿಂದ ತಪ್ಪಾಗಿದೆ, ಕ್ಷಮಿಸಬೇಡಿ.
ಬೆಳಿಗ್ಗೆ ನಾನು ಎದ್ದು ಬರೋಷ್ಟೊಳಗಡೆ ನನ್ನ ಸುಧಾ ಫೋಟೋ ಈ ಜಾಗದಲ್ಲಿ ಇರಬೇಕು. ಕಟ್ಟಿಸ್ಕೋ ಗೀತಾ ಪ್ಲೀಸ್. ನನ್ನ ಕೈಯಿಂದ ಈ ತಾಳಿ ಕಟ್ಟಿಸ್ಕೋ ಗೀತಾ. ಇದೇ ನನ್ನ ಕೊನೆ ಆಸೆ ಗೀತಾ. ಸಮಾಧಾನ ಮಾಡ್ಕೋ ಗೀತಾ. ಸದ್ಯ ವಿಜಿ ಬದುಕಿದಾನಲ್ಲ, ಅದಕ್ಕಿಂತ ಖುಷಿ ಏನಿದೆ? ಈಗ ನಿಂಗೆ ಅರ್ಥ ಆಯ್ತಾ ಗೀತಾ? ಈಗ ನಿಂಗೆ ಅರ್ಥ ಆಯ್ತಾ? ವಿಜಯ್ ನೀನ್ ನಿನ್ನೆ ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ಬರ್ತಿರ್ಲಿಲ್ಲ. ಅವನು ನಿನ್ನ ಮನ್ಸಾರ ಇಷ್ಟಪಡ್ತಿದ್ದ. ನಿಂಗೆ ಒಂದು ತಾಳಿ ಕಟ್ಟಿ ನಿನ್ ಜೊತೆ ಬದುಕು ನಡೆಸ್ಬೇಕು ಅಂತ ಕನ್ಸ್ಕೊಂಡಿದ್ದ ಅವನು. ಆದ್ರೆ ನೀನು ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ, ತಪ್ಪಾಗ್ಬಿಟ್ಟೆ ಗೀತಾ. ವಿಜಯ್ ಬದುಕಿರೋ ಸಂತೋಷನೇ. ಆದ್ರೆ ನೀನು ಮೊದಲೇ ದೇವಸ್ಥಾನಕ್ಕೆ ಬಂದಿದ್ದಿದ್ರೆ ವಿಜಿಗೇನೂ ಆಗ್ತಾ ಇರ್ಲಿಲ್ಲ. ಮಗ ಬಂದ್ರೋ ಹಾಸ್ಪಿಟಲ್ಗೆ ಹೋಗೋಣ. ನಡಿಯೋ ಬಂದ್ರೋ. ಬಾರೆ ಗೀತಾ, ನಾವು ಹೋಗೋಣ. ಅದೇನದು ದೊಡ್ಡಣ್ಣ? ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್ ಅಲ್ಲ? ಏನು ಇಷ್ಟಿಷ್ಟು ಉದ್ದದ ಡೈಲಾಗ್ ಹೊಡೆದು ಏನೋ ಒಂದು ದೊಡ್ಡದಾಗಿ ಲಾಜಿಕ್ ಮಾತಾಡಿದಾಗ ನಾವು ಅಂದ್ಕೊಂಡ್ವಿ ಏನೋ ಒಂದು ಮ್ಯಾಜಿಕ್ ಆಗುತ್ತೆ ಈ ಸರ್ತಿ ಅಂತ. ಆದರೆ ಆಗಿದ್ದೇನು? ಭಾವಜಿ ತಂಗಿಮ್ಮನ ಕರೆದ್ರು, ಛೀಮಾರಿಯಾಗಿ ಕಳಿಸಿದ್ರು. ನಿನ್ನ ನಂಬಿ ನಾವು ಸತ್ವಿ. ಯು ಡೋಂಟ್ ವರಿ ತಂಗಿ. ಮೊದಲಿಗೆ ಬೈದಿದ್ದು ಯಾರು? ನಾ ಬಾವಾಜಿ ತಾನೆ. ಅಷ್ಟಕ್ಕೂ ಅವ್ರು ಏನಕ್ಕೆ ಬೈದರು ಅದನ್ನ ಅರ್ಥ ಮಾಡ್ಕೋಬೇಕು ತಾನೆ. ಬಾವಾಜಿಯವರು ಅವರ ಮೊದಲನೇ ಹೆಂಡತಿ ಮರ್ಡರ್ ವಿಚಾರದಲ್ಲಿ ತುಂಬ ಸೀರಿಯಸ್ ಆಗಿದ್ದಾರೆ. ಅದಕ್ಕೆ ಕಾರಣ ಅವ್ರ ತಲೆಗೆ ಯಾರೋ ಬಿಟ್ಟಿರೋ ಹುಳ. ಈಗ ನಮ್ಮ ಮುಂದಿರೋ ಸವಾಲು ಆ ಹುಳ ಯಾವುದು ಅಂತ ತಿಳ್ಕೊಂಡು ಅದನ್ನು ಹೊಸ್ಕಾಕೋದು. ಆ ಕೆಲಸ ನೀನು ಮಾಡು. ಅಯ್ಯೋ ಅಣ್ಣ, ಅದನ್ನ ನಾನು ಹೇಗೋ ಮಾಡ್ತೀನಿ. ಈಗ ಅದು ಮುಖ್ಯ ಅಲ್ಲ. ನನಗೆ ಭಯ ಕಾಡ್ತಾ ಇರೋದೇ ಬೇರೆ ವಿಚಾರಕ್ಕೆ. ಏನದು? ನೀನೇನು ಹೇಳ್ದೆ, ವಿಜಿ ಯಾವುದೇ ದಾರಿಲಿ ಹೋದ್ರೂ ಬರೋದು ನನ್ನ ದಾರಿಗೆ ಅಂತ.
ಕುರಿನ ಬಲಿ ಕೊಡೋದಕ್ಕೂ ಮುಂಚೆ ಕೊಬ್ಬಿಸ್ತಾನೆ, ಅಲಂಕರಿಸ್ತಾನೆ ಅಂತ. ಆದರೆ ನನಗ್ಯಾಕೋ ಹಾಗೆ ಅನ್ನಿಸ್ತಾ ಇಲ್ಲ ಅಣ್ಣ. ವಿಜಿ ನೋಡಿದ್ರೆ ಇವತ್ತು ಮನೆಗೆ ಬರಲಿಲ್ಲ, ಇವಳು ನೋಡಿದ್ರೆ ಮಧ್ಯರಾತ್ರಿಲಿ ಎದ್ದೋದ್ಲು. ನನಗನ್ನಿಸ್ತಾ ಇದೆ ಇವರಿಬ್ಬರು ಸಂಸಾರ ಏನಾದರೂ ಶುರುವಾಗಿದೆಯಾ ಅಂತ. ಅಲ್ಲ ತಂಗಿ, ನೀನು ಶಾಂತವಾಗಿರಲೇಬಾರ್ದು ಅಂತ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ಯಾ ಹೇಗೆ? ಚಿಂತೆ ಹುಳುಗಳನ್ನ ಹುಡುಕಿ ಹುಡುಕಿ ತನ್ನ ತಲೆಯೊಳಗೆ ಬಿಟ್ಕೊಳ್ತಿದ್ಯಲ್ಲ ನೀನು. ಏನು ಹೇಳ್ತಾ ಇದೆಯಣ್ಣ? ನನ್ನ ಕನಸುಗಳು ಚಿತೆ ಕಣ್ಣು ಮುಂದೆ ಕಾಣ್ತಾ ಇದ್ರು ಚಿಂತೆ ಮಾಡಬೇಡ ಅಂತ ಹೇಳ್ತಿದ್ಯಲ್ಲ. ನನಗನ್ಸುತ್ತೆ ತಂಗ್ಯವ, ಮೋಸ್ಟ್ಲಿ ಇವನು ಎರಡೆರಡು BP ಮಾತ್ರ ತಗೊತಾನೆ, ಇಲ್ಲ ಯಾವುದೋ ಹೈ ಡೋಸೇಜ್ ಮೆಡಿಸಿನ್ ತಗೊತಾನೆ. ಅದಕ್ಕೆ ಇವನಿಗೆ ತಲೆ ಬಿಸಿನೇ ಆಗ್ತಿಲ್ಲ. ಕೂಲಂತೆ ಕೂಲು. ನನಗೆ ಪ್ರತಿಯೊಂದು ಸ್ಪಷ್ಟವಾಗಿ ಗೊತ್ತಿರಬೇಕಾದ್ರೆ ವಿನಾಕಾರಣ ನಾನು ತಲೆ ಬಿಸಿ ಯಾಕೆ ಮಾಡ್ಕೊಳ್ಳಿ? ಅವನು ಕೋಣೆಗೆ ಹೋಗಿ ಬಂದು ಅವನ ಹತ್ರ ಮಾತಾಡ್ದಾಗಿಂದ ನನ್ನ BP ಮಾತ್ರ ಮುಟ್ಟೂ ಇಲ್ಲ. ಅವನು ಗೀತಾ ಜೊತೆ ಎಲ್ಲೇ ಇದ್ರೂ ಅಲ್ಲಿ ನಡೆಯೋದು ನಿನಗೆ ಬೇಕಾಗಿರೋಂಥದ್ದೇ. ಅವನ ಉದ್ದೇಶ ಬೇರೆನೇ ಇರುತ್ತೆ. ಅವನು ನೀನು ಬೆಳೆಸಿದ ಮಗ. ಎಲ್ಲಿ ಸ್ವಿಚ್ ಒತ್ತಿದ್ರೆ ಎಲ್ಲಿ ಲೈಟ್ ಹೊತ್ಕೊಳ್ಳುತ್ತೆ ಅಂತ ಅವನಿಗೆ ಚೆನ್ನಾಗಿ ಗೊತ್ತು. ಓ ಪುಣ್ಯಾತ್ಮ ಅಣ್ಣಯ್ಯ, ಬೆಕ್ಕು ಅಡ್ಡ ಹೋದ್ರೆ ಅಪಶಕುನ ಅಲ್ಲ. ಅದಕ್ಕೆ ಕೂತಲ್ಲಿ ಕೂತು ಕೂತು ಅದಕ್ಕೆ ಅದು ಎಲ್ಲೋ ಹೋಯ್ತು ಅಂತ ನಮಗೆ ನಾವು ಹೇಳ್ಕೊಂಡು ಸಮಾಧಾನ ಪಡ್ಕೋಬಹುದು. ಆದರೆ ಎರಡೂ ಕಡೆಯಿಂದ ಯೋಚನೆ ಮಾಡುವೊಮ್ಮೆ. ಗೀತಂಗೆ ವಿಜಿ ಏನೋ ಮಾಡ್ತಾನೆ ಅನ್ನೋ ವಿಶ್ವಾಸ ನಿನ್ಗಿರಬಹುದು. ಆದರೆ ಆ ಟೈಮಲ್ಲಿ ತನ್ನ ಶ್ವಾಸ ಉಳಿಸ್ಕೊಳ್ಳೋಕ್ಕೋಸ್ಕರ ಗೀತಾನು ವಿಜಿಗೇನಾದ್ರೂ ಮಾಡ್ಬೋದಲ್ವೇ? ಯಾಕಂದ್ರೆ ಅವಳು ಸಿಕ್ಕಾಪಟ್ಟೆ ಬ್ರಿಲಿಯಂಟು. ಓ ಲಂಬುಕುಮಾರ,